ಅಯ್ಯೋ ಈ ಜಯ ಬತ್ತಳೋ ಇಲ್ಲಾಂದ್ರೆ ಕೈ ಎತ್ತಳೋ ಯಾರಿಗೆ ಗೊತ್ತು. ನನ್ಗೇನೋ ಕೈ ಎತ್ತಳೆ ಅಂತಾನೆ ಅನ್ನಿಸ್ತೈತೆ. ಮೊದ್ಲೇನೆ ಇವಳು ನನ್ನ ಮೇಲೆ ಅಷ್ಟು ಕಷ್ಟ ಇತ್ತು ಪ್ರೀತಿ ಎಲ್ಲನೂ. ಕೈ ಎತ್ತಿದ್ರು ಎತ್ತಬೋದೇನೋ. ಫೋನ್ ನೋಡಿದ್ರೆ ಆಫ್ ಮಾಡ್ಕೊಂಡವಳೆ. ಬರ್ತಳೋ ಬರೋಕ್ಕಿಲ್ವೋ. ಛೇ, ಹೆಂಗೋ ಹುಡುಗಿ ಚೆನ್ನಾಗಿದ್ಲು, ಇಷ್ಟ ಆಗಿದ್ಲು, ಹೆಂಗೋ ಆರಾಮಾಗಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗೋಣ ಅಂತ ಅನ್ಕೊಂಡ್ರೆ ಅದಕ್ಕೆ ನಾನು ಲಗೇಜ್ ಬ್ಯಾಗು ತರಲಿಲ್ಲ. ಆಮೇಲೆ ನಮ್ಮಮ್ಮ ಯಾಕೆ ಹಿಂಗೆ ವಾಪಸ್ ಬಂದೆ ಅಂತ ತಿರ್ಗ. ಅಯ್ಯೋ ಬಂದರೆ ಸಾಕು ಈ ಜಯ. ಏನು ಮಾಡೋದು. ಲೋ ಮಗ, ಏನು ಪೊದ್ದು ಹೇಳಿದ್ದೆಲ್ಲ ನಿಜನೇನಾ? ಏನ್ಲ ಮಾಡ್ತಾ ಇದೀಯ ನೀನು? ಹಾಂ, ಅಯ್ಯೋ ನಿಮ್ಮ ಮಕ್ಕಿಷ್ಟು ಬೆಂಕಿ ಯಾಕ? ಹಾಂ, ಓಡೋಗಕ್ಕೆ ರೆಡಿ ಆಗಿದೆಯಲ್ಲ ನೀನು? ಲೋ, ಯಾಕೋ ಇಂಥ ಕೆಲಸ ಮಾಡ್ತಾ ಇದೀಯಾ? ಅಪ್ಪ ತಂದೆ, ನೀನು ಇಷ್ಟೊಂದೆಲ್ಲ ಪುರಾಣ ಹೇಳ್ತೀಯ ಅಂತಲೇ ನಾನಂತೂ ನಿನ್ನ ಹತ್ರ ಏನೂ ಹೇಳಿಲ್ಲ. ನೋಡು, ನಾಳೆ ನಿನಗೂ ಅಷ್ಟೇ ನಿನ್ನ ಲವ್ ಮನೆಗೆ ಹೇಳಿ ಮನೆಗೇನಾದರೂ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ನೀನು ಇದೇ ಕೆಲಸನೇ ಮಾಡ್ತೀಯಾ, ಸರಿನಾ? ಸುಮ್ಮನೆ ನನ್ನ ತಲೆ ತಿನ್ಬೇಡ ನೀನು, ಸೈಡ್ಗೆ ಹೋಗಿ ಸುಮ್ಮನೆ. ನೋಡು, ಫ್ರೆಂಡೇ ನೆನೆಯ, ಹಂಗಂತ ಲವ್ವರ್ನ ಬಿಟ್ಕೊಡಕ್ಕಾಯ್ತದಾ? ನೋಡು, ನಾಳೆ ನೀನು ಓಡೋಗಿ ಮದುವೆ ಮಾಡ್ಕೊಳ್ಳೇಬೇಕು. ಅವಾಗ ನನ್ನ ಸಹಾಯ ಬೇಕೇ ಬೇಕು. ನೋಡು, ಈಗ ಸುಮ್ಮನೆ ನನಗೆ ಸಹಾಯ ಮಾಡು. ಅಯ್ಯೋ ಜಯ ಒತ್ತಡೋ ಬರೋಕ್ಕಿಲ್ವ ಅಂತ ನಾನು ಟೆನ್ಷನ್ ಆಗಿವ್ನಿ. ಹಂಗಲ್ಲ ಕಣ್ಲಾ, ಇನ್ನು ಲವ್ ಮಾಡಿ 1 ದಿನ 2 ದಿನ ಆಗಿಲ್ಲ, ಆಗಲೇ ಓಡೋಗಕ್ಕೆ ರೆಡಿ ಆಗಿದೆಯಾ ಅಂತಂದರೆ ನಿನಗೆ ತಲೆನಾಗೇನು ತಿಕ್ಲಗಿ ಇಳಿದ್ಬಿಟ್ಟೈತೆ ನಿನಗೆ ಅಂತ ಹೇಳಿ. ಹಾಂ, ನಿಂಗೆ ಸ್ವಲ್ಪನೂ ಏನು ಅನ್ಸಕ್ಕಿಲ್ವ? ನಿಂಗೆ ಕಾಮನ್ ಸೆನ್ಸ್ ಅನ್ನೋದಿಲ್ವೇನಿಲ್ಲ ನಿನಗೆ? ನೋಡು ಬ್ಯಾಡ ಮಗ, ನಾನು ಈಗಲೇ ಹೇಳಿದ್ದೀನಿ. ಒಂದಿನಕ್ಕೆಲ್ಲ ಓಡೋಗ್ಬಿಡ. ಹುಡುಗಿ ಏನು ಎತ್ತದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ತಾನೇ. ಅವಳು ಪೊದ್ದು ಹೇಳ್ತಿದ್ದಲ್ಲ, ಭಾಳ ಗಟಾಣಿನಂತೆ. ಗಟಾಣಿನೋ ಬಟಾಣಿನೋ, ನನಗಂತೂ ಜಯಮ್ಮನೇ ಬೇಕು ಅಷ್ಟೇನೆ. ನೀನು ಸುಮ್ಕಿದ್ಬಿಡು. ಜಯ ಬಂದ ನೀನು? ಅಯ್ಯೋ ಬರ್ತೀಯೋ ಬರೋಕ್ಕಿಲ್ವೋ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗೋಗ್ಬಿಟ್ಟಿದ್ದು ನನಗಂತೂ. ಕೊನೆಗೂ ಬಂದ್ಬಿಟ್ಟಲ್ಲ. ಅಪ್ಪ ಸದ್ಯ ಈಗ ನನಗೋಸಿ ಸಮಾಧಾನ ಆಯಿತು ನನಗಂತೂ. ಬಾ ಬಾ. ಅಯ್ಯೋ ಜಯ, ಇಷ್ಟು ಬೇಗ ಇಂಥ ನಿರ್ಧಾರ ತಗೋಬಿಟ್ಟ? ಹಾಂ, ಇನ್ನೂ ಪಿರುತಿ ಮಾಡ್ಬಿಟ್ಟು ಇನ್ನೂ 2 ದಿನ ಆಗಿಲ್ಲ, ಆಗಲೇ ನೀವು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿಲ್ಲ. ನಾನು ಪೊದ್ದು ಇಷ್ಟು ಅರ್ಥ ಮಾಡ್ಕೊಂಡಿನಿ, ನಾಯಿಗಳು ಥರ ಕಿತ್ತಾಡ್ತೀವಿ ದಿನ ಬೆಳಿಗ್ಗೆ ಆದರೆ. ನೀವು ನೋಡು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಇದು ಯಾಕೆ ಹಿಂಗೆ ಓಡೋಕೆ ರೆಡಿ ಆಗ್ಬಿಟ್ಟಿದ್ರಲ್ಲ? ಅಣ್ಣ, 2 ದಿನದಾಗ ನಾನು ಇವನು ಒಂದು ಸಲ ಜಗಳನೇ ಮಾಡ್ಕೊಂಡಿಲ್ಲ ಗೊತ್ತಾ ನಿಂಗೆ? ಒಂದ್ಸಲ ಜಗಳ ಮಾಡ್ಕೊಂಡಿಲ್ಲ ನಾವು. ನಾವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗೈತೆ ಅಣ್ಣ. ನೀನು ಇತ್ತಾಗ ಬಾಣ. ಟ್ರೈನ್ ಎಷ್ಟು ಗಂಟೆಗೆ ಇರೋದು ಅಂದೆ? ಹಾಂ, ಈಗಲೇ 10 ಮುಕ್ಕಾಲಾಗೇನೆ. ಸರಿ ಸರಿ, ಬಾ ಬೇಗ. ಅಲ್ಲಿ ಮನೆ ಮಾಡಕ್ಕೆಲ್ಲ ರೆಡಿ ಮಾಡಿದ್ಯಾ? ಏನು ತಲೆ ಕೆಡಿಸ್ಕೊಬೇಡ, ಎಲ್ಲ ವ್ಯವಸ್ಥೆನೂ ಮಾಡ್ತಾ ಇದ್ದೀನಿ ನಾನು. ಮಾಡಿ ಎಲ್ಲನೂ ನಮ್ಮ ರೂಮ್ ಐತಲ್ಲ, ನಮ್ಮ ರೂಮಾಗೆ ಒಂದು 2 ದಿನ ಇರೋಣ. ಆಮ್ಯಾಕಿಂದ ಬೇಕಾದ್ರೆ ಬಂದ್ಬಿಟ್ಟು ಬೇಕಾದ್ರೆ ಏನೋ ಒಂದು ಮಾಡ್ಕೊಳ್ಳೋಣ, ಸರಿನಾ? ಈಗ ಸದ್ಯಕ್ಕಲ್ಲಿ ಉಳ್ಕೊಳ್ಳೋಕ್ಕೆ ಎಲ್ಲನೂ ಐತೆ. ನೋಡು, ಲವ್ ಮಾಡಿದ್ದು ಫಸ್ಟು ಇವನು. ಆದರೆ ಮದುವೆ ಮಾಡ್ಕೊಂತಿರೋದು ಮಾತ್ರ ನಾವು. ಹಣೆನಾಗ ಏನು ಬರ್ದಿದ್ರೆ ಅದೇ ಆಗೋದು. ನೋಡ್ದಾ, ಇವ್ನು ಲವ್ 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 ಅಂದ್ಕೊಂಡು 4 ವರ್ಷದಿಂದ ಲವ್ ಮಾಡ್ತಾನೆ ಅವನಿ. ಅದೇನು ಮದುವೆನೇ ಆಗ್ತಾನೋ ಇಲ್ಲ ಕೈಯೇ ಕೊಡ್ತಾನೋ ನಾ ಕಾಣೆ. ನೋಡ್ದಾ, ನಂದು ಟ್ರೂ ಲವ್, ಅದಕ್ಕೆ ನೀನು ತಾಳಿ ಕಟ್ತೀನಿ ಅಂತ ಕರ್ಕೊಂಡು ಹೋಗ್ತಿರೋದು. ಯಪ್ಪ, ಏನು ಹೇಳಬೇಕು ಅಂತೂ ಗೊತ್ತಾಗ್ತಿಲ್ಲ. ಹೋಗ್ಲಿ, ದುಡ್ಡನ್ನ ಐತೇನೋ ನಿನ್ನ ಹತ್ರ? ಒಂದು ಸ್ವಲ್ಪ ಇತ್ತು. ತಗ, ಇದ್ರಾಗ 10,000 ರೂಪಾಯಿ ಐತೆ. ಏನು ಕನ ಆಯ್ತದೆ. ಥ್ಯಾಂಕ್ಸ್ ಮಗ, ನನಗೆ ಗೊತ್ತಿತ್ತು ನಿನಗೆ ನನ್ನ ಮ್ಯಾಲೆ ಎಷ್ಟು ವಿಶ್ವಾಸ ಪ್ರೀತಿ ಐತೆ ಅಂತ ಹೇಳ್ಬಿಟ್ಟು. ಊರಾಗ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ಬೇಡ ಕಣ. ನಮ್ಮ ಅಮ್ಮ ಸುಮ್ಕೇನಿಯ ಬಾಯ್ ಬಾಯ್ ಬಡ್ಕತ್ತದೆ. ಏನು ಹೇಳಕ್ ಹೋಗ್ಬೇಡ, ಸರಿನಾ? ನಾನೇನಾದ್ರೂ ಹೋಗಿ ಹೇಳ್ಬೇಕಾ? ನೀನು ಇವಾಗ ಹೋದಾಗ ಗೊತ್ತಾಗಕ್ಕಿಲ್ಲ ಓಡೋಗಿದ್ಯಾ ಅಂತ. ಅಪ್ಪ ತಂದೆ, ನನ್ನ ಹೆಸರು ಮಾತ್ರ ಮುದ್ದಿಗೆ ತಗೊಬಿಟ್ಟು ಬರ್ಬೇಡ ನೀನಂತೂ. ಈಗಲೇ ಹೇಳಿದ್ದೀನಿ. ಈಗ ಮೊದಲೇ ನಮ್ಮಮ್ಮ ಫುಲ್ಲು ಗರಂ ನನ್ನ ಮ್ಯಾಲೆ. ನಾನು ಹೇಳಿದ ಮತ್ತೆ ಕೇಳ್ತಿಲ್ಲ ಈ ನಡುವೆ ಅಂತ. ನಿನ್ನ ನಾನೇ ಸಪೋರ್ಟ್ ಮಾಡ್ಬಿಟ್ಟು ಕಳಿಸಿದ್ದೀನಿ ಅಂತ ಏನಾರ ಗೊತ್ತಾಗ್ಬಿಟ್ರೆ ಮುಗೀತು, ನಾನು ತಿಥಿ ಮಾಡಾಕ್ಬಿಡ್ತಾರೆ. ಸರಿ ಸರಿ, ಟೈಮ್ ಆಯ್ತು, ಹೊರಟ್ರಿ ನಾನು ಮನೆಗೆ ಹೋಗ್ತೀನಿ. ಥ್ಯಾಂಕ್ಸ್ ಅಣ್ಣ. ಪೊದ್ದು ಅಂತೂ ಸಹಾಯ ಮಾಡಲಿಲ್ಲ, ನೀವಾದ್ರೂ ಸಹಾಯ ಮಾಡಿದ್ರಲ್ಲ. ನಿಮ್ಮ ಸಹಾಯ ನೋಡಿ ನನಗೆ ಭಾಳ ಖುಷಿ ಆಯ್ತು. ನೀವು ಓಡೋಗ್ಬೇಕಾದ್ರೆ ಅಣ್ಣ, ನಾನು ಸಹಾಯ ಮಾಡ್ತೀವಿ. ಅಮ್ಮ ತಾಯಿ, ನಡೀರಿ ಬೇಗ. ಓಡೋಗ್ಲೇ ಬಾತು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದೀನಿ ನಾನು. ನಡೀರಿ ನಡೀರಿ. ರೀ, ನಮ್ ಸಿದ್ದುಗೆ ಎಲ್ಲಾ ಕಡೆ ಹುಡುಕಿ 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 ಸಾಕಾಯ್ತು. ನಮ್ ಸಿದ್ದುಗೆ ಎಲ್ಲಿ ಹುಡುಕಿದ್ರು ಹುಡುಗಿ ಸರಿಯಾಗಿರೋ ಸೆಟ್ಟೇ ಆಯ್ತಿಲ್ಲ. ರೀ, ಯಾವ್ದಾದ್ರು ಒಂದು ಒಳ್ಳೆ ಮನೆಯಿಂದ ನೀನು ಮಾಡ್ಕೊಂಬಿಟ್ಟು ಬರ್ಬೇಕು ಅನ್ಕೊಂಡಿವ್ನಿ. ಅದು ಯಾವ್ದೋ ನೀವು ಒಂದ್ ಕಿತ ಹೇಳಿದ್ರಲ್ಲ, ನಿಮ್ ಫ್ರೆಂಡ್ ಮಗಳು ಅಂತ ಹೇಳ್ಬಿಟ್ಟು ಒಂದ್ ಕಿತ ನೋಡ್ಕೊಂಬಿಟ್ಟು ಬಂದಿದ್ರೆ ಆಗೋದೇನ ಅಲ್ವೇನ್ರಿ? ಹಾ ಹಾ, ಆಗ್ಬೋದು ಆಗ್ಬೋದು. ನೀನೇನಾದ್ರೂ ಹ್ಞೂ ಅಂತ ಹೇಳಿದ್ರೆ ನಾಳೆ ಏನಿಗೆ ಹೇಳ್ತೀನಿ. ಬತ್ತೀವಿ ಹಿಂಗೆ ನೋಡ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಂದ್ರೆ ಆಯ್ತದಲ್ವಾ? ರೀ, ಹುಡುಗಿ ತಗ್ಗಿ ಬೊಗ್ಗಿ ನಡ್ಕೊಂಡು ಮನೆನಾಗ ಒಂಚೂರು ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ರೀ. ನಮ್ಗೆ ಅದಕ್ಕಿಂತ ಇನ್ನೇನು ಬೇಕಾಯ್ತದೆ ಹೇಳಿ? ಹೊಸಿ ತಗ್ಗಿ ಬೊಗ್ಗಿ ನಡೆದ್ಬಿಟ್ರೆ ಅಷ್ಟೇನೇ ಸಾಕು, ಬೇರೆ ಇನ್ನೇನು ಬೇಕಿಲ್ಲ. ಹ್ಞೂ, ಒಳ್ಳೆ ಹುಡ್ಗಿನೇನಿಯಾ. ಸಂದಾಗ ಓದೈತಿ, ಸಿಟಿನಾಗೆಲ್ಲನೂ ಓದಿರೋದು. ಹ್ಮ್, ಹೋಗಿ ಹೆಂಗ ನೋಡ್ಕೊಂಬಿಟ್ಟು ಬರನಿ. ಬುಡಿ, ಆಯ್ತು, ಹೇಳ್ತೀನಿ. ನನ್ನ ಮಗ ಬಂದಿದ ತಕ್ಷಣ ಹೇಳ್ತೀನಿ. ಅತ್ತೆ, ಸೀರೆ ತಗೊಳಕ್ಕೆ ಕಾಸು ಬೇಕಿತ್ತು ಕಣತ್ತೆ. ಸೀರೆ ತಗೋಬೇಕು ಕಣತ್ತೆ. ಈಗ ಹೆಂಗಿದ್ರು ದೀಪಾವಳಿ ಹಬ್ಬ ಅಲ್ವಾ? ದೀಪಾವಳಿ ಹಬ್ಬಕ್ಕೆ ಸೀರೆಯ ಬೇಕಿತ್ತು ಕಣತ್ತೆ. ಅತ್ತೆ, ನಂಗೆ ಚೂಡಿದಾರ್ ತಗೋಬೇಕಿತ್ತು ಅತ್ತೆ ನನಗೆ. ಅಂಬಬ್ಬಬ್ಬಬ್ಬಬ್ಬ. ಆ ನಿಮ್ಮ ಗಂಡುಗಳು ಏನು ಕ್ಯಾಮೆ ಮಾಡ್ತಾರೋ ಏನು ಕತಿಯೋ ನಾಕಾಣೆ. ನನಗಂತೂ ಏಳಿ 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 ಸಾಕಾಗೈತೆ. ಅಲ್ಲ ಕಣ್ರಮ್ಮಿ, ಏನೋ ಸಸಿಗಳು ಬಂದ್ಮೇಲೆ ಸೊರೋಯ್ತಾರೆ ನನ್ನ ಮಕ್ಕಳು ಅಂತಂದರೆ. ಆ ನೀವು ಬಂದ್ರೂ ನನ್ನ ಮಕ್ಕಳು ಸೊರೋಗಂಗೆ ಕಾಣೆ ನಾನು. ಅಯ್ಯಯ್ಯಯ್ಯ, ಮಾತಿ ಮುಂಚೆ ಸುತ್ತಿ ಬಳಸಿ ಅಲ್ಲಿಗೆ ಹೋಗ್ಬಿಟ್ಟು ಬಿಡ್ತಾರೆ.
ಹಾ, ನನ್ನ ಮಕ್ಕಳು ಯಾಕೆ ಕಾಸು ದುಡಿಯಕ್ಕಿಲ್ಲ ಎಲ್ಲನೂ ನಾವೇನು ಎತ್ಕೊಳಕಿಲ್ವಾ? ನಮ್ಮ ಸಸಿಗಳಿಗೆ ಒಳ್ಳೆ ಸಂದಕ್ಕೆ ತುಂಬ್ತೀರ ನೀವು ತಲೆಗೆ. ಅಯ್ಯೋ ಅಲ್ಲ ಕಣಮ್ಮಿ, ಹಬ್ಬಬ್ಬಕ್ಕೂ ಬಟ್ಟೆ ಕೇಳ್ತಿರಲ್ಲ, ಬಟ್ಟೆ ಎಲ್ಲಿ ಮಡಿಕತ್ತೀರಾ ಅಂತ ಹೇಳ್ಬಿಟ್ಟು ಇವಳು ಡ್ರೆಸ್ಸು ಅವಳು ಸೀರೆ ಕೇಳಿ 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 ನನ್ನ ಪಿರಾಣ ತಿಂತಿರಲ್ಲ ನೀವು. ಏನಾಗಕ್ಕಿಲ್ಲ ಬಿಡಿಯತ್ತೆ, ನೀವು ಕೊಡಿಸ್ತೀರಾ ಅಂತ ನಂಗೆ ಸಂದ ಗೊತ್ತು, ಅದಕ್ಕೆ ನೀ ಕೇಳ್ತಿರೋದು. ಅತ್ತೆ ಬರ್ರಿ ಅತ್ತೆ, ಹೋಗ್ಬಿಟ್ಟು ಆಟನಾಗೆ ತಗೊಂಬಿಟ್ಟು ಬರನಿ, ಇವತ್ತು ಇಲ್ಲ ನಾಳೆಗೆ ಹೋಗೋಣ ಬರ್ರಿ ಅತ್ತೆ. ನಾಳಕ್ಕೆ ಇವನ್ಗೆ ನಿನ್ ಮೊಯ್ದುಂಗೆ ಇವನ್ ನೋಡಕ್ ಹೋಗ್ಬೇಕಲ್ಲ, ನೋಡನಿರಿ. ದೀಪಾವಳಿ ಇನ್ನೇ ಹತ್ರ ಐತಲ್ಲ, ತಗೊಳನಿ, ಹತ್ರಕ್ಕೆ ಅನ್ನ ಬರ್ತದಲ್ಲ ಅವಾಗ ತಗೊಳನಿ ಬಿಡಿ, ಸರಿನಾ? ಇನ್ನೇನು ಕೊಡಿಸ್ತೀನಿ. ಮೊದಲು ದೀಪಾವಳಿ ಹಬ್ಬಕ್ಕೆ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು ಕಣ್ರಮ್ಮಿ. ಮ್ಯಾಲ್ಗಡೆ ಒಬ್ರು ಕೆಳಗಡೆ ಒಬ್ರು ಹೊಸಿ ಕ್ಲೀನ್ ಮಾಡಿ. ಅಯ್ಯೋ ಅತ್ತೆ, ನಂಗೆ ಸ್ವಲ್ಪ ಕೈ ಏನಾರ ಈಗಿದ್ದ ಕೈ ನೋಯ್ತೈತೆ, ಕಾಲು ನೋಯ್ತದೆ ಅಂದ್ರಮ್ಮಿ, ನಿಜವಾಗೂ ಕೈ ಕಾಲು ಮುರಿದಾಕ್ಬಿಡ್ತೀನಿ ನಿನ್ಗಂತೂ. ಅಯ್ಯೋ ಅತ್ತೆ, ಇವಾಗೆಲ್ಲ ಯಾರು ಕೆಲಸನ ಮಾಡ್ತಾರೆ ಕಣತ್ತೆ? ಇವಾಗ ಎಲ್ಲ ಬೇರೆ ಬೇರೆಯವ್ರನ್ನೆಲ್ಲನೂ ಆನ್ಲೈನಾಗ ಬುಕ್ ಮಾಡಿಬಿಟ್ಟು ಕೆಲಸದವ್ರನ್ನ ಕರೆಸ್ಕೊಳ್ಳೋದು, ಮನೆಯ ಕೆಲಸ ಮಾಡಿಸೋದು ಕಣತ್ತೆ. ಈಗ ಎಲ್ರೂ ಯಾರೂ ಕಷ್ಟಪಟ್ಟು ಮಾಡೋಕ್ಕಿಲ್ಲ ಕಣತ್ತೆ. ನೀವೇ ಹೇಳೋದು ಮಾಡು 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 ಅಂತ. ಇವಾಗೆಲ್ಲ ಒಂದ್ಸಲ ಬುಕ್ ಮಾಡಿಬಿಟ್ರೆ ಸಾಕೋತ್ತೆ, ಅವರೇನೇ ಬಂದ್ಬಿಟ್ಟು ಎಲ್ಲ ಮಾಡೋಯ್ತಾರೆ, ಒಯ್ತಾರತ್ತೆ. ಹಂಗೇನಿಯ ಮನೆಗಿರೋ ಸಾಮಾನುಗಳೆಲ್ಲನೂ ದೋಚ್ಕೊಂಡು ಹೋಯ್ತಾರೆ. ಅದೇ ಮತ್ತೆ ನಮ್ಮನೆ ಕೆಲಸ ನಾವು ಮಾಡೋದು ಬಿಟ್ಬಿಟ್ಟು ಕಂಡವ್ರಿಗೆ ಹೇಳಕ್ಕಾಯ್ತದೆ ನಮ್ಮಿ ಮಾಡು ಅಂತ ಹೇಳ್ಬಿಟ್ಟು ಇದೊಳ್ಳೆ ಸಂದ ಕೇಳ್ತೀಗ ನೀನಂತಂದ್ರೆ ನಮ್ಮನೆ ಕೆಲಸ ಒಮ್ಮಿಕೊಂಡು ನಾವೇ ನೀನೇ ಮಾಡಬೇಕು ನೋಡು. ಮ್ಯಾಲೊಬ್ರು ಕೆಳಗಡೆ ಒಬ್ರು ಮಾಡ್ಕೊಳ್ಳಿ. ಇನ್ನ ನೋಡು, ನೀವು ನಿಮ್ಮನ್ನ ನೋಡೇ ನೀನೇ ಬರೋ ಸಸ್ಯನೂ ಕಲ್ತ್ಕೊಳ್ಳೋದು. ನೀವು ಅಡಕವಾಗಿದ್ರೆ ಅವಳು ಬಂದೋಳು ಅಡಕವಾಗಿರ್ತಾಳೆ, ನೀವೆಲ್ಲನೂ ಶುರು ಮಾಡ್ಕೊಂಡ್ರೆ ಅವಳು ಶುರು ಮಾಡ್ಕೊತಾಳೆ. ಹೇಳೋದನ್ನ ಸಿಕ್ಕೇಳಿ, ಇನ್ನೇನಿನ್ ಮೈದು ಮದುವೆ ಬೇರೆ ಮಾಡಬೇಕು. ಹಬ್ಬಬ್ಬಕ್ಕೂ ಒಂದೊಂದು ಕತೆಗಳು ಹೇಳ್ಕೊಂಡು ಅದೇನು ಸೋಮಾರಿ ಆಟಗಳು ಆಡ್ತಿರೋ. ಎಂದನ ಜಮೀನ್ ತಗ ಬರ್ರಿ ಅಂತ ಕರೆದಿವ್ನ ನಾನು ನಿಮ್ಮಿಬ್ರಾಗೆ. ಒಬ್ರು ಜಮೀನ್ ತಗ ಬರಕಿಲ್ಲ, ಎತ್ಕಡಿಗೂ ಬರಕಿಲ್ಲ. ಸುಮ್ಕೆ ನೀ ಆಟಗಳು ಆಡ್ತೀರಾ ನೀವು, ಮನೆ ಕೆಲಸ ಮಾಡೋದಲ್ದೆ. ಮತ್ತೆ ನಾನು ಅಡುಗೆ ಮನೆಯಿಂದ ಹಿಡಿದು ಎಲ್ಲ ಕೆಳಗಡೆ ಕ್ಲೀನ್ ಮಾಡ್ತೀನಿ ಹೇಳಿಯತ್ತೆ. ಇವಳಿಗೆ ಹೇಳಿಯತ್ತೆ ಮೇಲ್ಗಡೆ ಕ್ಲೀನ್ ಮಾಡಕ್ಕೆ ಒಂದು ದಿನಕ್ಕೂ ಬರಕಿಲ್ಲ ಕಣತ್ತೆ. ನಾಟಕ ಆಡ್ತಾಳೆ, ನಾನೇ ನಾಟಕ ಆಡ್ತಿಲ್ಲ. ನನ್ನ ಕೈಯೆಲ್ಲನೂ ಒಂಥರ ಡಸ್ಟ್ ಆಗೋಗ್ಬಿಡುತ್ತೆ ಅಂತ ಹತ್ರ ಹೇಳ್ತೀನಿ ಅಷ್ಟೇನೆ. ಏನ್ ಇವಳು ಒಬ್ಳೆ ಮನೆ ಕೆಲಸ ಎಲ್ಲ ಮಾಡೋದು, ನಾನೇನು ಕೆಲಸನೇ ಮಾಡಕ್ಕಿಲ್ಲ ಅಂತ ಹೇಳ್ತಾಳೆ. ಸಾಕು ಬಾಲ ಬೆಳೆಸ್ಕೊಂಡು ಕಿತ್ತಾಡೋದು. ಸಸಿಗಳಂದ್ರೆ ಹೆಂಗಿರ್ಬೇಕು, ಒಬ್ಬೊಬ್ರು ದಿಕ್ಕು ಹೋಗ್ಬಿಟ್ಟು ಕೆಲಸ ಶುರು ಮಾಡ್ಕೊಳ್ಳಿ. ಏನಾರ ಒಂದು ವಿಷಯ ಬಂತು ಅಂದ್ರೆ ನಿಂತ್ಕೊಳ್ಳೋದು, ಎದುರು ಬದ್ರು ನಿಂತ್ಕೊಳ್ಳೋದು. ನೀವೇನು ವಾರ್ಗಿರ್ತೀರ, ಇಲ್ಲ ಅಂದ್ರೆ ಶತ್ರುಗಳ ಒಂದು ಗೊತ್ತಾಗಕ್ಕಿಲ್ಲ. ಅದೆಲ್ಲ ಅಲ್ಕೊಂಡು ಬಿದ್ದವ್ರು ನಿಮ್ಮ ಗಂಡುಗಳು. ಫಸ್ಟ್ ಹೋಗಿದೆ ಹೇಳ್ಬೇಕು ಅವ್ರಿಗೆ. ಹೋಗಿ ಒಬ್ಬೊಬ್ರು ಕೆಲಸ ಮಾಡಿ ನಡೀರಿ. ಈ ದೀಪಾವಳಿಗಾದ್ರೂ ವಾಷಿಂಗ್ ಮಿಷಿನ್ ಕೊಡ್ಸಿ ಅತ್ತೆ, ಬಟ್ಟೆ ಒಗ್ಯಕ್ಕೆ ಆಗಕ್ಕಿಲ್ಲ ಕಣತ್ತೆ. ಅಯ್ಯೋಲೇ, ಆ ವಾಷಿಂಗ್ ಮಿಷಿನಾಗೆ ಒಸಿನೂ ಕೊಳೆ ಹೋಗಕ್ಕಿಲ್ಲ. ನಿಮ್ಗೆ ಏನಾರ ತಲೆಗಿಲೆ ಕೆಟ್ಬಿಡೈತಾ ಅಂತ ಅದ್ರ ಕೊಳೆ ಏನಾರ ಹೋಯ್ತದ? ಉಜ್ಜಿದ್ರೆ ನೀನು ಹೋಗಕ್ಕಿಲ್ಲ. ವ್ಯವಸಾಯದ ಕೆಲಸ ಒಳ್ಳೆ ಸಂದ ಕೇಳ್ತಿರಲ್ಲ ನೀವು. ಅಮ್ಮಯ್ಯ ನೀನ್ ಇದೆಯಾ ಬೋಲ ಆಡ್ತೀಗ ನೀನಂತೂ. ನಡಿ ಒಬ್ಬೊಬ್ರು ಅವ್ರವ್ರ ಬಟ್ಟೆ ಒಕ್ಕಳಿವ್ರಂತೆ ನೋಡಿರಿ. ಸುಮ್ಕೇನೆ ನೀಯ ಮತ್ತೆ ಕೈಯಾಗ ಹೋಗುದ್ರೆ ನೀಯ ಕೊಳೆ ಹೋಗೋದು, ಇಲ್ಲ ಅಂದ್ರೆ ಕೊಳೆನೂ ಹೋಗಕ್ಕಿಲ್ಲ, ಏನು ಹೋಗಕ್ಕಿಲ್ಲ. ಇವ್ರ ಮನೆಯಾಗೇನು ಇವ್ರ ಅಮ್ಮ ಎಲ್ಲ ಕಲ್ಸ್ಕೊಟ್ಬಿಟ್ಟೈತೆ. ಒಗ್ಯೋದು ಮಾಡೋದು ಎಲ್ಲನೂ ಸರೋಯ್ತದೆ. ಆದ್ರೆ ನಮ್ಮ ಮನೆಯಾಗೆ ನಮ್ಮಮ್ಮ ಏನು ಮಾಡಕ್ಕೆ ಬಿಟ್ಟಿರ್ಲಿಲ್ಲ. ಏನ್ ಇವಳು ಮಹಾರಾಣಿ, ಈ ಅಮ್ಮಂಗೆ ಕೂರ್ಸ್ಬಿಟ್ಟು ಊಟ ಆಗ್ತಾ ಇದ್ರೇನು. ಅಯ್ಯೋ ದೇವ್ರೆ, ಇವರಿಬ್ರೇ ಹಿಂಗೆ ಇನ್ ಬರೋಳಿನ ಹೆಂಗೋ ಏನೋ. ಅಯ್ಯೋ ದೇವ್ರೆ, ಆದ್ರೂ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ನಮ್ಮ ಜವಾಬ್ದಾರಿಯ ಕಮ್ಮಿ ಮಾಡ್ಕೋಬೇಕು. ಈ ಬಿತ್ತಿಗಳು ತಗೆ ಎಣೆಕಂಡು ಸಾಯಲಿ ಅಂತ ಬಿಟ್ಬಿಟ್ಟು ಎತ್ತನತ್ತ ಕಾಸಿ ಗೀಸಿ ಅಂತ ಹೊಂಟೋಗ್ಬಿಡ್ತೀನಿ ಅತ್ತಾಗೆ. ಯಾರು ಸಾಯ್ತಾರೆ ಇವ್ರ ತಾಗೆ? ನನಗೂ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ.